ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಒಂದು ಚೆಂಡು ಒಂದು ಕೋಟೆಗಳು ಬರಬೇಕಾಗಿದೆ. ಹಿರಿಯ ಆಟಗಾರ ಪಂದ್ಯವನ್ನ ಜಯಿಸಿಕೊಟ್ಟದಕ್ಕೋಸ್ಕರ ಅಲ್ಲಿ ಹಿರಿಯ ಲೆಜೆಂಡರಿ ಆಟಗಾರರು ಅಜೀಮ್ ಅವರು ಕ್ರೀಡಾ ಸ್ಫೂರ್ತಿಯನ್ನ ಮೆರೀತಾ ಇದ್ದಾರೆ ಕೂಡ. ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದಲ್ಲಿ ಅಂತಿಮ ಹಂತದಲ್ಲಿ ನಂಬಲಾಗದ ಸಾಧ್ಯದ ಬೋಟ್ರನ್ನು ದಾಖಲಿಸಿದ ಹುಡುಗ ಅತಿ ಚಿಕ್ಕ ವಯಸ್ಸಿನಲ್ಲಿ ಹದಿಹರೆಯದ ಹುಡುಗ ಒಂದು ಪಂದ್ಯಾಟವನ್ನು ಜಯಿಸಿದ್ರು. ಅದಕ್ಕೆ ಹೇಳೋದು ಕ್ರಿಕೆಟ್ ಅದೃಷ್ಟದ ಆಟ. ಕೆಲವೊಂದು ಪಂದ್ಯಾಟದ ಇತಿಹಾಸವನ್ನು ಗಮನಿಸಿದ್ರೆ ಒಂದು ಎಸೆತದ ಮುಂದೆ ಒಂದು ಓಟವನ್ನು ದಾಖಲಿಸದ ಸೋತಂತ ಕೆಲವೊಂದು ನಿದರ್ಶನಗಳು ಇವೆ. ಅದೇ ಒಂದು ಎಸೆತದ ಮುಂದೆ ಭರ್ಜರಿ ಬೌಂಡ್ರಿ ಸಿಕ್ಸರ್ ಅನ್ನು ದಾಖಲಿಸಿ ಗೆದ್ದಂತ ಅನುಕ್ಷಣವೂ ಇದೆ. ಸೋಲೆ ಗೆಲುವಿನ ಸೋಪಾನ, ಸೋತು ಗೆದ್ದು ಬಂದರ ಮಾತ್ರ ಸನ್ಮಾನ ಅನ್ನುವ ನಿಟ್ಟಿನಲ್ಲಿ ಅತಿ ಚಿಕ್ಕ ಹುಡುಗ ಆ ಒಂದು ಅಂತಿಮ ಹಂತದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ರಯಾನ್ ಅವರ ಪಾಲಾಗ್ತಾ ಇದೆ. ಅಲ್ಲಿ ರಯಾನ್ ಅವರು ಜಾಫರ್ ಬಾಯ್ ಮುಖಾಂತರ ಆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅಂತಾರೆ ಕೇಳ್ಕೊತಾ ಇದ್ದಾರೆ. ಜೋರಾದ ಚಪ್ಪಳ ಬರಲಿ. ಅಂತಿಮ ಚೆಂಡಿನಲ್ಲಿ ಮ್ಯಾಚ್ ಅನ್ನ ಟರ್ನಿಂಗ್ ಅನ್ನ ಮಾಡಿದಂತ ಹುಡುಗ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಉಡುಪಿ ಅಕಾಡೆಮಿಯಲ್ಲಿ ಲೆದರ್ ಬಾಲ್ ಕೋಚ್ ಅನ್ನು ತೆಗೆದುಕೊಂಡಿರುವಂತ ಆಟಗಾರ, ಗಂಗೊಳ್ಳಿಯ ಪ್ರತಿಷ್ಠಿತ ಆಟಗಾರ ಕೂಡ.